ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇದೇ ತಿಂಗಳು 24ನೇ ತಾರೀಕು ಇರುವಂತಹ ವರುತಿನಿ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ 24/4/2025 ಬಂದಿರುವಂತಹ ವರುತಿನಿ ಏಕಾದಶಿಯ ಒಂದು ವಿಶೇಷತೆ ಏನು, ಯಾಕೆ ಇಷ್ಟು ಬೇಗ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈ ಒಂದು ವಿಡಿಯೋದಲ್ಲಿ ವರುತಿನಿ ಏಕಾದಶಿಯ ಒಂದು ಆಚರಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯಗೊಳ್ಳುತ್ತೆ, ಮತ್ತು ನಮಗೆ ಪರಾನ ಸಮಯ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬೇಗ ಅಪ್ಲೋಡ್ ಮಾಡ್ತಿರೋದು ಏನಕ್ಕೆ ಅಂತ ಅಂದರೆ, ಇದೇ ವರುತಿನಿ ಏಕಾದಶಿಯ ಒಂದು ಕಥೆಗಳಿದೆಯಲ್ಲ, ಅದ್ರ ಪರವಾಗಿ ಒಂದು ಸಪ್ರೇಟ್ ಆಗಿ ನಾನು ವಿಡಿಯೋ ಕೂಡ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಕೂಡ ಇದ್ರ ಬಗ್ಗೆ ಬರುತ್ತೆ. ಆದರೆ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತಲೇ ತುಂಬ ಬೇಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವರಿಗೆ ಈ ಒಂದು ಏಕಾದಶಿ ಇದೆಯಲ್ಲ ತುಂಬಾ ವಿಶೇಷವಾಗಿದೆ. ಕೆಲವೊಂದು ಕಡೆ ಇದನ್ನು ಹಬ್ಬವಾಗಿ ಕೂಡ ಆಚರಿಸ್ತಾರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಏಕಾದಶಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಒಂದು ಏಕಾದಶಿ ಹೆಣ್ಣು ಮಕ್ಕಳಿಗೆ ತುಂಬಾ ಶುಭಕರವಾಗಿದೆ ಅಂತ ಕೂಡ ನಂಬಲಾಗುತ್ತೆ. ಅಂದರೆ ಯಾರಿಗೆಲ್ಲ ಒಂದು ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಇರುತ್ತೆ, ಹೆಣ್ಮಕ್ಳು ಏನೋ ಒಂದು ಸಾಧಿಸಬೇಕು, ನಾನು ಏನೋ ಒಂದು ಲೈಫಲ್ಲಿ ಸೆಟ್ ಆಗಬೇಕಂತ ಇರುತ್ತೆ, ಅಥವಾ ಮನೆಗೆ ನಾನು ಬೆನ್ನೆಲುಬಾಗಿ ನಿಂದಿರಬೇಕು, ಮನೆಗೆ ನಮ್ಮ ಮನೆಯವರು ತುಂಬಾ ಕಷ್ಟಪಡ್ತಾ ಇದ್ದಾರೆ, ಅಥವಾ ನಮ್ಮ ತಂದೆ ತುಂಬಾ ಕಷ್ಟಪಡ್ತಾ ಇದ್ದಾರೆ, ನಾನು ಕೂಡ ಏನೋ ಒಂದು ಮಾಡಬೇಕು ಅನ್ನೋಂಥ ಕನಸಿರುತ್ತೆ. ಆದರೆ ಕೆಲವೊಂದು ಹೆಣ್ಮಕ್ಳಿಗೆ ಹೆಂಗಾಗಿದೆ ಅಂದರೆ, ಏನಾದರೂ ಅಡೆತಡೆಗಳು ಬರುತ್ತೆ. ಅಂದರೆ ಯಾವುದೋ ತಪ್ಪು ದಾರಿಲಿ ಹೋಗೋಣ ಅಂತಲ್ಲ, ಒಳ್ಳೆ ದಾರಿಲಿ ಹೋಗೋಣ ಅನ್ನುವಂಥ ಕೆಲವೊಂದು ಒಳ್ಳೆ ಹೆಣ್ಮಕ್ಳು ಕೂಡ ಇದ್ದಾರಲ್ವ ಅಕ್ಕ ತಂಗಿರು. ಅವ್ರು ಏನೋ ಒಂದು ಮಾಡೋಣ ಅಂತ ಇರ್ತಾರೆ, ಏನೋ ಒಂದು ಅಡ್ಡ ಆಗ್ತಾ ಇರುತ್ತೆ ಅವರಿಗೆ. ಅಂಥವರೆಲ್ಲ ಕೂಡ ಈ ಒಂದು ವರುತಿನಿ ಏಕಾದಶಿಯ ವ್ರತವನ್ನು ಮಾಡೋದ್ರಿಂದ, ಆ ದಿನ ಉಪವಾಸವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅವರು ಸಕ್ಸಸ್ ಹೊಂದ್ತಾರೆ. ಇನ್ನು ಯಾರಿಗೆಲ್ಲ ಮದುವೆ ಸೆಟ್ ಆಗ್ತಾ ಇರಲ್ಲ, ಜಾಬ್ ಆಗ್ತಾ ಇರಲ್ಲ, ಅವರೆಲ್ಲರೂ ಕೂಡ ಮಾಡೋದು ತುಂಬಾ ಒಳ್ಳೆಯದು, ಅವರಿಗೆ ತುಂಬಾ ಶುಭ ಆಗುತ್ತೆ ಅನ್ನುವಂಥವು ಕೂಡ ಒಂದು ನಂಬಿಕೆ ಕೂಡ ಇದೆ. ಹಾಗಾದರೆ ಜೊತೆಗೆ ಇನ್ನೊಂದೇನಂತ ಅಂದರೆ ಸ್ನೇಹಿತರೆ, ನನ್ನ ವೀಡಿಯೋಸ್ನ ನೋಡೋರು ಕೂಡ ತುಂಬ ಜನ ಯೂಟ್ಯೂಬರ್ಸ್ ಕೂಡ ಇದ್ದೀರಾ, ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್. ನಾನು ಕೂಡ ತುಂಬ ಚಿಕ್ಕ ಯೂಟ್ಯೂಬರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ, ನಾವೆಲ್ಲ ನೀವು ವಿಡಿಯೋ ನೋಡ್ತಿರಲ್ವ, ನೀವೆಲ್ಲರೂ ಕೂಡ ನನಗೆ ತುಂಬಾ ಅತಿ ಅದ್ಭುತ ಅಂತ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ. ಯಾಕಂತ ಅಂದರೆ, ರಾಯರು ಕೊಟ್ಟಿರೋದು, ನಾನು ತುಂಬಾ ಪುಣ್ಯ ಮಾಡಿದೆ, ನಿಮ್ಮೆಲ್ಲರನ್ನೂ ಕೂಡ ರಾಯರು ನನಗೆ ಕೊಟ್ಟಿರೋದು ನನ್ನ ಪಾಲಿನ ಒಂದು ಆಸ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಆಸ್ತಿ ಅಂತ ಏನಾದರೂ ಇದ್ದರೂ ಕೂಡ ಅದು ನೀವೇ. ಎಲ್ಲ ನನಗೇನು ರಾಯರು ಕೊಡ್ಬೇಕು ಅಂದ್ಕೊಂಡಿರ್ತಾರೋ ಅದೆಲ್ಲವೂ ಕೂಡ ನಿಮಗೆ ಕೊಡಲಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಅಂತಲೇ ಕೇಳ್ಕೊತೀನಿ. ಜೊತೆಗೆ ಸ್ಮೈಲಿ ಚೈತ್ರ ಕನ್ನಡ ವ್ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದು ನನ್ನ ಪ್ರೀತಿಯ ತಂಗಿ ಚಾನಲು ಕೂಡ. ನೀವೆಲ್ಲರೂ ಕೂಡ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರಿಗೆಲ್ಲ ಸಮಯ ಇರುತ್ತೋ ಬಿಡುವಿದ್ದಾಗ ಅವರ ವೀಡಿಯೋಸ್ನು ಕೂಡ ಸ್ವಲ್ಪ ವೀಕ್ಷಣೆನ ಮಾಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಯಾವತ್ತೂ ಕೂಡ ಲೈಕ್ ಶೇರ್ ಮಾಡಿ ಅಂತ ಯಾವತ್ತೂ ಕೂಡ ಕೇಳ್ಕೊಂಡಿಲ್ಲ, ಕೇಳೋದು ಇಲ್ಲ. ಯಾಕಂತ ಅಂದರೆ, ನೀವು ನನ್ನ ಪ್ರೀತಿಯ ಕುಟುಂಬ, ರಾಯರು ಕೊಟ್ಟಿರೋದು ನನಗೆ ಅಷ್ಟು ಸಾಕು. ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಅದೇ ನನ್ನ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಕೂಡ ಸಪೋರ್ಟ್ನ ಮಾಡಿ. ಸ್ನೇಹಿತರೆ, ಈ ಒಂದು ಏಕಾದಶಿಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ಹೇಳ್ಕೊಟ್ಬಿಡ್ತೀನಿ. ಆಮೇಲೆ ಯಾವ ರೀತಿ ಪೂಜೆನ ಮಾಡಿದರೆ ತುಂಬಾ ಒಳ್ಳೆಯದು. ಅಂದರೆ ಕೆಲವರು ಮೊದಲು ಮಾಡಬೇಕಂತ ಇರ್ತೀರ, ಮೊದಲಾಗಿ ಏಕಾದಶಿಯ ವ್ರತವನ್ನು ಶುರು ಮಾಡೋರು ಇರ್ತೀರ. ಇನ್ನು ಕೆಲವ್ರಿಗಂತೂ ಗೊತ್ತಿದೆ, ಆದರೆ ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಂತಲೇ ಈ ಒಂದು ಏಕಾದಶಿಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಯಾವಾಗ ಮುಕ್ತಾಯಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಪೂಜೆಗೆ ಏನು ತಯಾರಿ ಬೇಕು ನಿಮಗೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ, ಆಯಿತಾ? ನೋಡಿ, ಈ ಏಕಾದಶಿಯ ತಿಥಿ ಪ್ರಾರಂಭ ಆಗುವಂಥದ್ದು ನಿಮಗೆ ಏಪ್ರಿಲ್ 23ನೇ ತಾರೀಕು ನಿಮಗೆ 4:43 ಸಂಜೆ 4:43 ನಿಮಗೆ ಏಕಾದಶಿಯ ತಿಥಿ ಆರಂಭ ಆಗುತ್ತೆ. ಇನ್ನು ಏಕಾದಶಿಯ ತಿಥಿ ಮುಕ್ತಾಯ ಆಗುವಂಥದ್ದು ನಿಮಗೆ 2:32 ಅಂದರೆ ಏಪ್ರಿಲ್ 24ನೇ ತಾರೀಕು ನಿಮಗೆ 2:32 ಈ ಒಂದು ಏಕಾದಶಿಯ ತಿಥಿ ನಿಮಗೆ ಮುಕ್ತಾಯಗೊಳ್ಳುವಂಥದ್ದಾಗಿರುತ್ತೆ. ಇನ್ನು ಪರಾನ ಸಮಯ ಏನಂತ ಅಂದರೆ, ನಿಮಗೆ 25ನೇ ತಾರೀಕು ಏಪ್ರಿಲ್ 25ನೇ ತಾರೀಕು ನಿಮಗೆ ಬೆಳಗ್ಗೆ 5:34 8:07 ಕೂಡ ನಿಮಗೆ ಪರಾನ ಸಮಯ ಇರುತ್ತೆ. ಅಂದರೆ ಉಪವಾಸ ಬಿಡುವಂಥದ್ದು, ಆಯಿತಾ? ನೋಡಿ, ಈ ಒಂದು ಏಕಾದಶಿಯ ವ್ರತವನ್ನು ಮಾಡೋಕ್ಕೆ ನಿಮಗೆ ಮಹಾವಿಷ್ಣು ದೇವರ ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅಂದರೆ ಕೆಲವರು ತುಂಬ ಕಟ್ಟುನಿಟ್ಟಾಗೂ ಕೂಡ ಮಾಡ್ತಾರೆ. ಮಹಾವಿಷ್ಣು ದೇವರಿಗೆ ಪೂಜೆ ಮಾಡೋದಂತೂ ಗೊತ್ತಿರುತ್ತೆ ನಿಮಗೆ. ಮಹಾವಿಷ್ಣು ದೇವರಿಗೆ ಅದ್ಭುತವಾಗಿ ಅಲಂಕಾರ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಒಂದು 5 ಹಳದಿ ಹೂವನ್ನಾದರೂ ಕೂಡ ಮಹಾವಿಷ್ಣು ದೇವರಿಗೆ ಇಟ್ಟು, ಮಹಾವಿಷ್ಣು ದೇವರ ಒಂದು ಮಂತ್ರವನ್ನು ಹೇಳ್ಕೊಂಡು, ಅಥವಾ ನಿಮಗೆ ಮಂತ್ರಗಳು ಬರ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಮೊಬೈಲ್ ಇರುತ್ತಲ್ವ, ಅಲ್ಲಿ ವಿಷ್ಣು ದೇವರ ಒಂದು ಹಾಡುಗಳನ್ನಾಗಲಿ ಮಂತ್ರಗಳನ್ನಾಗಲಿ ಮನೇಲಿ ಹಚ್ಚಿಟ್ಟು ಬೆಳಗ್ಗೆ ಬೇಗ ಎದ್ದು ಮನೇನ ಒರೆಸ್ಕೊಂಡು ನೀವು ವಿಷ್ಣು ದೇವರಿಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಲ್ವಾ, ವಿಷ್ಣು ದೇವರಿಗೆ ಫೋಟೋ ಇಟ್ಟು ನೀವು ಪೂಜೆ ಮಾಡೋ ಮುಂಚೆ, ನೀವು 5 ಹೂಗಳನ್ನು ಇಡುವ ಮುಂಚೆ ನಿಮ್ಮ ಮನಸ್ಸಲ್ಲಿ ಏನಿದೆ ಕೇಳ್ಕೊಂಡೇ ಹೂಗಳನ್ನು ಇಡಿ. ನೀವು ಹೂಗಳನ್ನು ದೇವರಿಗೆ ಕೊಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಕೇಳ್ಕೊಂಡು ಕೊಡಬೇಕು. ಹೆಂಗೆ ಗೊತ್ತಾ, ನಾನು ನಿಮಗೆ ಹೂವನ್ನು ಕೊಡ್ತಾ ಇದ್ದೀನಿ, ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡಿ, ಹೂವಿನ ಥರ ನನ್ನ ಇಷ್ಟಾರ್ಥಗಳು ನೆರವೇರ್ಬಿಡಬೇಕು, ಬಾಡದ ಹೂವಿನ ಹಾಗೆ ಜೊತೆಗಿದ್ದು ಕಾಪಾಡಿ ಅಂತ ದೇವ್ರ ಹತ್ರ ನೀವು ಕೇಳ್ಕೊಳ್ಳುವಂಥದ್ದು, ಆಯಿತಾ? ಇದು ಮೊದಲನೇದಾಗಿ. ನಿಮಗೆ
ಈ ಏಕಾದಶಿಯ ವ್ರತವನ್ನು ಮಾಡೋಕ್ಕೆ ನಿಮಗೆ ಒಂದು ಧೂಪ ಊದಿನ ಕಡ್ಡಿ ನಿಮ್ಗೆ ಯಾರಿಗೆ ತುಂಬಾ ಕಷ್ಟ ಇದೆ ಅಂತಿರಲ್ವ, ಬರೀ ಹೂಗಳನ್ನು ಕೊಡಿರಿ. ಅದು ಹಳದಿ ಹೂವನ್ನ ಕೊಟ್ಟರೆ ತುಂಬಾ ಒಳ್ಳೆಯದು. ಮಹಾವಿಷ್ಣು ದೇವರಿಗೆ ಹಳದಿ ಬಣ್ಣ ಅಂದರೆ ತುಂಬಾ ಇಷ್ಟ, ಗುರುವಿನ ಬಣ್ಣ ಕೂಡ. ಇದರಲ್ಲಿ ತುಂಬ ವಿಶೇಷತೆ ಏನಂತ ಅಂದರೆ ಗುರುವಾರ ಬಂದಿದೆ ಆಯಿತಾ. ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ವಾರ ಬಂದಿರೋದ್ರಿಂದ ರಾಯರ ಭಕ್ತರಿಗಂತೂ ಇದು ತುಂಬಾ ಶುಭಕರವಾಗಿರುತ್ತೆ. ಎಲ್ಲರಿಗೂ ಕೂಡ ರಾಯರ ಭಕ್ತರು ಯಾರೆಲ್ಲ ಇದ್ದೀರಲ್ವ ಅವರಿಗೆಲ್ಲ ತುಂಬಾ ಶುಭಕರವಾಗಿರುತ್ತೆ. ಅಂದರೆ ಹೆಣ್ಮಕ್ಳು ಮಾಡ್ಬೋದು, ಗಂಡ್ಮಕ್ಳು ಮಾಡಬಾರ್ದಾ ಅಂತ ಕೂಡ ಕೇಳೋರು ಇರ್ತೀರ. ಖಂಡಿತವಾಗ್ಲೂ ಕೂಡ ಗಂಡ್ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು. ಆದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಹೆಣ್ಮಕ್ಳ ಆಸೆಗಳು ಏನಿದೆ ಅಲ್ವಾ, ಅಂದರೆ ಮನೆಗೆ ಸಪೋರ್ಟಾಗಿ ನಿಲ್ಬೇಕಂತ ಇರ್ತಾರೆ. ಒಂದು ಒಳ್ಳೆ ಉದ್ದೇಶನ ಇಟ್ಕೊಂಡು ಯಾರು ಈ ಒಂದು ಏಕಾದಶಿಯ ವ್ರತವನ್ನು ಮಾಡ್ತಾರಲ್ವ, ಕಟ್ಟುನಿಟ್ಟಾಗಿ ಉಪವಾಸ ಮಾಡೋರು ಕೂಡ ಇದ್ದೀರಾ. ಇನ್ನು ಆರೋಗ್ಯ ಸಮಸ್ಯೆನಲ್ಲಿರೋರಿಗೆ ಈ ಉಪವಾಸವನ್ನು ಮಾಡಿ ಅಂತ ನಾನು ಹೇಳೋದಿಲ್ಲ, ಅಥವಾ ನಿಮಗೆ ಸಾಧ್ಯ ನಾವು ಮಾಡ್ತೀವಿ ಅನ್ನೋದು ನಿಮ್ಮ ಇಚ್ಛೆ ಆಗಿತ್ತಂತ ಅಂದರೆ ನೀವೇನು ಮಾಡ್ಬೋದು ಅಂದರೆ ಕೆಲವು ಹಣ್ಣುಗಳನ್ನು ತಿನ್ಬೋದು ಆಯಿತಾ. ಹಣ್ಣುಗಳನ್ನು ತಿನ್ಬೋದು. ಈ ಒಂದು ಉಪವಾಸವನ್ನು ನೀರು ಕೂಡ ಕುಡಿದಂಗೆ ಮಾಡೋರು ಕೂಡ ಇದ್ದೀರಾ, ಮಾಡ್ಬೋದು. ಮಾಡಿದರೆ ಅದು ತುಂಬಾ ಒಳ್ಳೆಯದು. ಆದರೆ ನಿಮಗೆ ಸಾಧ್ಯವಾಗ್ತಾ ಇಲ್ಲ, ಆರೋಗ್ಯ ಸಮಸ್ಯೆ ಇದೆ, ಅಥವಾ ನಿಮಗೇನೋ ಒಂದು ತೊಂದರೆ ಇದೆ, ನಿಮ್ಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಎಲ್ಲವನ್ನೂ ಕೂಡ ಹೇಳ್ಕೊಳ್ಳಿ, ಹಣ್ಣನ್ನು ಸೇವನೆ ಮಾಡ್ಬೋದು. ಅನ್ನ ಮಾತ್ರ ಅವತ್ತು ತಿನ್ನಬೇಡಿ, ಜೊತೆಗೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಮಾಂಸವನ್ನು ತಿನ್ನುವಂಗೆ ಇಲ್ಲ ಆಯಿತಾ. ಆ ದಿನ ನೀವು ಉಪವಾಸವನ್ನು ಮಾಡ್ತಿರಲ್ವ, ಆ ದಿನ ಮಾರನೇ ದಿನ 2 ದಿನ ಬಿಟ್ಬಿಡಿ, ಗುರುವಾರ ಶುಕ್ರವಾರ ಬಿಟ್ಬಿಡಿ. ಈ ಒಂದು ಏಕಾದಶಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಏಕಾದಶಿ ತುಂಬಾ ವಿಶೇಷವಾಗಿರುತ್ತೆ. ಮನುಷ್ಯ ತನ್ನ ಪಾಪ ಕರ್ಮಗಳನ್ನ ಕಳ್ಕೊಂಡು ಬರೋ ದಿನಗಳನ್ನು ಒಂದು ಒಳ್ಳೆಯ ದಿನಗಳಾಗಿರುತ್ತೆ, ಬರೋ ದಿನಗಳು ಒಳ್ಳೆಯ ದಿನಗಳಾಗಿರುತ್ತೆ, ಎಲ್ಲ ಪಾಪ ಕರ್ಮಗಳಿಂದ ಮುಕ್ತಿ ಹೊಂತಾನೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಈ ಏಕಾದಶಿಯ ಕಥೆಯ ಬಗ್ಗೆ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿದರೆ ಖಂಡಿತ ನಿಮ್ಗೆ ಗೊತ್ತಾಗೇ ಆಗುತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಆದರೆ ಈ ಒಂದು ವಿಡಿಯೋನ ಬೇಗ ಅಪ್ಲೋಡ್ ಮಾಡ್ತಿರೋ ಕಾರಣ ಏನಂತ ಅಂದರೆ ತುಂಬ ಬೇಗ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಕಾರಣ ಇಷ್ಟೇ, ಎಲ್ಲರಿಗೂ ಕೂಡ ಗೊತ್ತಾಗಲಿ. ಜೊತೆಗೆ ನಮ್ಮ ಗುರು ರಾಯರ ವಾರ ಬಂದಿದೆ, ಗುರುವಾರ ಅಲ್ವಾ, ಆ ದಿನ ಯಾರೆಲ್ಲ ಈ ಒಂದು ಏಕಾದಶಿಯ ವ್ರತವನ್ನು ಆಚರಣೆ ಮಾಡಿರ್ತೀರೋ, ಮಾಡಿಲ್ಲದೆ ಇರೋರು ಕೂಡ ಸಂಜೆ ಅವತ್ತು ಮಾಂಸ ತಿನ್ನಬೇಡಿ ಯಾರೂ ಕೂಡ. ನೀವು ಸಂಜೆ ರಾಯರ ಮಠಕ್ಕೆ ಹತ್ತಿರದಲ್ಲಿರುವಂಥ, ಸಂಜೆ ಆಗಲಿ ಬೆಳಿಗ್ಗೆ ಆಗಲಿ ಹತ್ತಿರದಲ್ಲಿರುವಂಥ ರಾಯರ ಮಠಕ್ಕೆ ಹೋಗಿ ಬನ್ನಿ. ಜೊತೆಗೆ ಎಲ್ಲ ಕಷ್ಟಗಳನ್ನು ಕೂಡ ರಾಯರ ಬಲಭಾಗಕ್ಕೆ ನಿಂತು ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಗುರು ರಾಯರ ಆಶೀರ್ವಾದ ಕೂಡ ಆಗುತ್ತೆ, ನಿಮ್ಮ ಬಾಳಲ್ಲಿರುವಂಥ ಕಷ್ಟಗಳು ಕೂಡ ದೂರ ಆಗುತ್ತೆ. ಯಾರೆಲ್ಲ ಅಕ್ಕ ತಂಗಿರು ಲೈಫಲ್ಲಿ ಸಕ್ಸಸ್ ಆಗಬೇಕಂತ ಇದ್ದೀರೋ, ಅಣ್ಣ ತಮ್ಮಂದಿರಾಗಿರ್ಬೋದು, ಅಮ್ಮಂದಿರಾಗಿರ್ಬೋದು, ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರೋ, ಯಾರೆಲ್ಲ ರಾಯರ ಸೇವೆನ ಮಾಡ್ತಾ ಇದ್ದೀರೋ, ಪ್ರತಿಯೊಬ್ಬರಿಗೂ ಕೂಡ ರಾಯರ ಅನುಗ್ರಹ ಆಗಲಿ, ನಿಮ್ಮ ಬಾಳಲ್ಲಿರುವಂಥ ಕಷ್ಟಗಳೆಲ್ಲವೂ ಕೂಡ ದೂರ ಆಗಲಿ. ಎಷ್ಟೋ ಜನ ರಾತ್ರಿ ಕಣ್ಣೀರು ಹಾಕೊಂಡು ಮಲಗ್ತಾ ಇದ್ದಾರೆ, ನೀವು ಕಣ್ಣೀರು ಹಾಕುವಂಥ ದಿನಗಳೆಲ್ಲವೂ ಕೂಡ ಕಳೆದೋಗಿ ನೀವು ಕೂಡ ನಾನು ಇಷ್ಟಪಡೋದು ಇಷ್ಟೇ, ನಾನು ಬಯಸೋದು ಇಷ್ಟೇ, 4 ಜನರ ಥರ ನಗ್ನಗ್ತಾ ಇರೋ ಥರ ಆಗಲಿ ಅಂತಲೇ ಕೇಳ್ಕೊತಾ ಇದ್ದೀನಿ. ನಮ್ಮ ಗುರುರಾಯರ ಹತ್ರ ಪ್ರಾರ್ಥನೆ ಅದನ್ನೇ ನಾನು ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಕತೆಗಳ ಬಗ್ಗೆ, ತುಂಬ ಚೆನ್ನಾಗಿದೆ. ಈ ಒಂದು ನಮಗೆ ವರುತಿನಿ ಏಕಾದಶಿಯ ಕತೆ, ಅದ್ರ ಬಗ್ಗೆ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೋಡುವಂತ್ರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.